ಬಾ ಬಾ ಈ ಕಡೆ ಮಧ್ಯದಲ್ಲಿ ಬಂದ್ಬಿಡ ಮಾತಾಡ್ತೀರಿ. ಎಲ್ಲರಿಗೂ ನಮಸ್ಕಾರ. ಮೂವಿ ಶೇರ್ ಮೂವಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸ್ಟೋರಿಲಿ ಟ್ವಿಸ್ಟ್ ತುಂಬ ಚೆನ್ನಾಗಿಟ್ಟಿದ್ದಾರೆ. ಅದನ್ನು ನೀವು ಮೂವಿ ನೋಡಬೇಕಾದ್ರೆ ಅನಿಸುತ್ತೆ ಲೈಕ್ ಏನಾಗುತ್ತೆ ಮುಂದೆ, ಹೇಗೆ ಕನೆಕ್ಷನ್ ಆಗುತ್ತೆ, ಹೇಗೆ ಯಾರಿಗೆ ಕನೆಕ್ಟ್ ಆಗ್ತಾರೆ. ಸೊ ನಮ್ಮ ಕಾರ್ತಿಕ್ ಅವರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಲ್ರೆಡಿ ನೀವು ಸೀರಿಯಲ್ ನೋಡಿರ್ಬೋದು. ಒಳ್ಳೆ ಆ್ಯಕ್ಟ್ರ್ ಅವರು ಆ್ಯಕ್ಚುಲಿ. ಸೊ ಅವ್ರಿಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ ಈ ಮೂವಿಯಿಂದ. ಇವನ್ ನಮ್ಮ ತನಿಷಾ ಅವರಂತೂ ಒಂದೊಂದು ಸೀನಲ್ಲೂ ತುಂಬ ರಗಡಾಗಿ ಕಾಣಿಸ್ತಿದ್ದಾರೆ. ಅಂದರೆ ಪೊಲೀಸ್ ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ, ಅಂದರೆ ಆ ಒಂದು ಗತ್ತು, ಆ ಒಂದು ಡೈಲಾಗ್ ಡೆಲಿವರಿ ಆಯಿತು, ತುಂಬ ನೀಟಾಗಿ, ತುಂಬ ಅದ್ಭುತವಾಗಿ ಅವ್ರ ಸ್ಕ್ರೀನಲ್ಲಿ ಕಾಣಿಸ್ತಾರೆ. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಸೊ ಪ್ರಸಿದ್ಧಿಯವರು ಡೈರೆಕ್ಟ್ರು ಇದಕ್ಕೆ. ಸೊ ಎಲ್ಲ ಇಡೀ ಟೀಮು, ಒಂದು ಟೀಮ್ ವರ್ಕಿಂದ ಈ ಒಂದು ನೀಟಾಗಿರೋ ಒಂದು ಮೂವಿನ ನಮ್ಗೆ ಕೊಟ್ಟಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ದ ಎಂಟೈರ್ ಟೀಮ್. ಆಲ್ ದಿ ಬೆಸ್ಟ್ ತನಿಷಾ ಹಾಗೆ ನಮ್ಮ ಕಾರ್ತಿಕ್ ಅವ್ರಿಗೆ. ಸೇರ್ ಮೂವಿ ತುಂಬ ಚೆನ್ನಾಗಿದೆ. ನನಗೆ ಕರ್ನಾಟಕದಲ್ಲಿ ಇನ್ನೊಬ್ಬರು ಮಾಲಾಶ್ರೀ ಮೇಡಮ್ ನೋಡ್ದಂಗೆ ನಮ್ಮ ಟೈಗರ್ ನೋಡಿದಾಗೆ ಆಗಿದೆ. ಆ್ಯಕ್ಚುಲಿ ಒಳ್ಳೆ ಕ್ಯಾರೆಕ್ಟ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವಾಗ ಮಾಲಾಶ್ರೀ ಮೇಡಮ್ ನೋಡ್ತಾ ಇದ್ವಿ ನಾವು, ಇವಾಗ ಅವ್ರು ಮಾಡ್ತಾ ಇಲ್ಲ ಮೂವಿಗಳು ಯಾವುದೋ. ಅದರ ಜಾಗಕ್ಕೆ ಟೈಗರ್ ಬಂದಿದ್ದಾರೆ. ತನಿಷಾ ಅವರು ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಅವ್ರ ಕ್ಯಾರೆಕ್ಟರ್ ಆಗಿರಲಿ, ನಮ್ಮ ಕಾರ್ತಿ, ನನ್ನ ತಮ್ಮ ಕಾರ್ತಿ, ಅವನು ತುಂಬ ಚೆನ್ನಾಗಿ ಬಂದಿದೆ. ಇಡೀ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹೇಗೆ ನಮ್ಮ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಪ್ರತಿ ಸ್ಕ್ರೀನಲ್ಲೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿರ್ತಾರೆ. ನಮಗೂ ಕೂಡ, ನಾನು ನಮ್ಮ ನೀತು ನಾವು ಮಾತಾಡ್ತಾ ಇದ್ವಿ, ಏನಿದು, ಏನು ಒಂಥರ ಏನಾಗುತ್ತೆ ಮುಂದೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಇದ್ವಿ. ಬಟ್ ಕೊನೆಗೆ ಬಂದು ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಇಡೀ ಮೂವಿ ಚೆನ್ನಾಗಿ ಮೂಡಿ ಬಂದಿದೆ. ಮೂವಿ ಸಕ್ಸಸ್ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ತಂಡ ಸಕ್ಸಸ್ ಸೆಲೆಬ್ರೇಷನ್ ಮಾಡಲಿ. ಆ ಸೆಲೆಬ್ರೇಷನ್ ನಾವು ಜಾಯ್ನ್ ಆಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವನ್ ನಮ್ಮ ಹೀರೋ ಕಿರಣ್ ರಾಜ್ ಅವರು ತುಂಬ ಅದ್ಭುತವಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಅಂದರೆ ಎಲ್ಲರ ಆ್ಯಕ್ಟಿಂಗ್ ಕೂಡ ಅಷ್ಟು ನ್ಯಾಚುರಲ್ ಆಗಿ, ಅಂದರೆ ಕನೆಕ್ಟ್ ಆಗಿಬಿಡ್ತೀವಿ ನಾವು ಸ್ಕ್ರೀನ್ ನೋಡ್ತಿರ್ಬೇಕಾದ್ರೆ. ಕತೆ ಒಳಗಡೆ ನಾವು ಕನೆಕ್ಟ್ ಆಗಿಬಿಡ್ತೀವಿ. ಅಷ್ಟು ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ ಪ್ರಸಿದ್ಧಿಯವರು. ಸೊ ನಮ್ಮ ತನಿಷಾ ಅಂತೂ ಚಿಂದಿ ಚಿತ್ರಾನ್ನ ಬುಂದಿ ಮೊಸರನ್ನ ಅಷ್ಟು ಅದ್ಭುತವಾಗಿ ಅವ್ರ ಆ್ಯಕ್ಟಿಂಗ್ ಕೇಳೋದೇ ಬೇಡ. ನಾವು ಬಿಗ್ ಬಾಸಲ್ಲಿ ನೋಡ್ತಿದ್ವಿ ನಮ್ಮ ತನಿಷಾ ಅಷ್ಟ್ರಾಗಳಂತ ಲೈಕ್ ಸ್ಕ್ರೀನ್ ಮೇಲೂ ತಿಂದಾಕ್ಬಿಟ್ಟಿದ್ದಾರೆ. ಒಳ್ಳೇದಾಗಲಿ ತನಿಷಾಗೆ. ಇನ್ನೂ 10 ಹಲವು ಕ್ಯಾರೆಕ್ಟರ್ಗಳು ಸಿಗಲಿ, ಅಂದರೆ ಚಾಲೆಂಜಿಂಗ್ ರೋಲ್ಗಳು ಸಿಗಲಿ. ಯಾಕಂದರೆ ಅವ್ರಿಗೆ ತುಂಬ ಕೆಪೇಬಲ್ ಇದೆ, ತುಂಬ ಒಳ್ಳೆ ಟ್ಯಾಲೆಂಟೆಡ್ ಇರುವಂಥ ತನಿಷಾ. ಸೊ ಮುಂದೆ ಚಿತ್ರರಂಗದಲ್ಲಿ ರಾರಾಜಿಸಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ. ಆಲ್ ದಿ ಬೆಸ್ಟ್. ಟೈಗರ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಜಿತ್. ಇವಾಗಿನ ಶೇರ್ ಮೂವಿ ನೋಡಿದ್ದೆ. ಸೊ ಪ್ರಸಿದ್ಧ್ ಸರ್ ಡೈರೆಕ್ಷನ್ ಮಾಡಿರೋದು ತುಂಬ ಚೆನ್ನಾಗಿದೆ. ಆ್ಯಕ್ಷನ್ ಮೂಮೆಂಟ್ಸ್ ಅಂತೂ ಸಖತ್ತಾಗಿದೆ. ಇವರು ಈಗ ಫಸ್ಟ್ ಫಿಲಮ್ ಅನಿಸುತ್ತೆ, ಬಟ್ ಹಂಗೆ ಅನ್ಸೋದೇ ಇಲ್ಲ. ಅವ್ರು ಬಂದಾಗ ಒಂಥರ ಗೂಸ್ ಬಂಪ್ಸ್ ಫೀಲ್ ಇದೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಮ್ಯಾಮ್ ಬಗ್ಗೆ ಏನೋ ಹೇಳೋದು ಬೇಕಿಲ್ಲ. ಅವರು ಬಂದಾಗ ಒಂಥರ ಪವರ್ಫುಲ್ಲು ಫೀಮೇಲ್ ಪವರ್ಫುಲ್ ಕ್ಯಾರೆಕ್ಟರ್ಸ್ ಇರ್ತಾರಲ್ಲ, ಅದು ಒಂದು ತುಂಬ ಬೇಕಾಗಿತ್ತು. ಸೊ ತುಂಬ ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅವಕಾಶ ಕೊಟ್ಟು ಸಿನಿಮಾ ತೋರಿಸೋಕ್ಕೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸಿನಿಮಾ ದೊಡ್ಡ ಹಿಟ್ ಆಗಲಿ. ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ಆಲ್ ದಿ ಬೆಸ್ಟ್. ಹಾಯ್, ಎಲ್ಲರೂ ನಮಸ್ಕಾರ. ನಮ್ಮ ಶೇರ್ದು ಇವತ್ತು ಪ್ರೀಮಿಯರ್ ಶೋ ಆಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಮಾಸ್ ಎಲಿಮೆಂಟ್ ಆಗಿದೆ. ಮಾಸನ್ನು ಯಾರ್ಯಾರು ಇಷ್ಟಪಡ್ತಾರೆ ಖಂಡಿತವಾಗಿ ಮೂವಿ ಅವರಿಗೆ ತುಂಬ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ತನಿಷ್ ಅವರು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರ್ತಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಸಿದ್ಧ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ತುಂಬ ಮಾಸ್ ಎಲಿಮೆಂಟನ್ನು ಇಟ್ಕೊಂಡು ಮಾಡಿದ್ದಾರೆ. ನಾನು ಕೂಡ ತುಂಬ ಮಾಸಾಗಿ ಕಾಣಿಸ್ಕೊತಿದ್ದೀನಿ. ರಾಜ್ ಬಾಲವಾಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಕೃಷಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಸ್ಕ್ರೀನ್ ಸ್ಪೇಸ್ ಇದೆ ಇವರಿಗೆ. ಭುವನ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಮಾಸ್ ಎಲಿಮೆಂಟ್ ಇರುವಂಥ ಮೂವಿ, ಯಾರು ಮಿಸ್ ಮಾಡ್ಕೋಬೇಡಿ, ನೋಡಿ. ಥ್ಯಾಂಕ್ ಯು. ಯಾರು ಮಾತಾಡ್ತಾರೆ? ನಮ್ಮ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋರು ಎಲ್ಲರೂ ಇವತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ನ ತುಂಬ ಹೊಗಳ್ತಾ ಇದ್ದಾರೆ. ಸೊ ರವಿ ವರ್ಮಾ ಸೀನಿಯರ್ ಡೈರೆಕ್ಟರು. ನಮಸ್ತೆ. ಒಳ್ಳೆ ಎಲಿಮೆಂಟ್ ಇರುವಂಥ ಒಂದು ಸಬ್ಜೆಕ್ಟ್ ಇದು. ಈ ಥರ ಒಂದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ನಿಮಗೆ ಇದಕ್ಕೂ ಈ ಒಂದು ಆ ಏಟಿಂಗ್ ರೂಮಲ್ಲಿ ನೋಡಬೇಕಾದ್ರೆ ಒಂದು ಥೀಮು ಹೀಗೆ ಇರಬೇಕು ಅಂತ ಒಂದು ಥೀಮ್ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಅದು ಪ್ಲೇ ಆಗಿದೆ. ಆಮೇಲೆ ಮಾಸ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಡಮು ತುಂಬ ಚೆನ್ನಾಗಿ ಬಂದರು. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಂಡ್ ಮಾಡಿಬಿಟ್ರು ಕ್ಯಾರೆಕ್ಟರ್. ನಾನು ಡೈರೆಕ್ಟ್ರಿಗೆ ಹೇಳಿದೆ ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಮಾಡ್ಬೇಕಾಗಿತ್ತು ಅಂತ ಅನ್ನಿಸ್ತು. ಬಟ್ ಓವರಾಲ್ ನನಗೆ ಈ ಮೂವಿ ಸೌಂಡ್ ಚೆನ್ನಾಗಿ ಬಂದಿದೆ, ಸಿನಿಮಾ ಚೆನ್ನಾಗಿ ಬಂದಿದೆ. ದೊಡ್ಡ ಹಿಟ್ ಆಗಲಿ, ಇನ್ನೊಂದು ಒಳ್ಳೆ ಭವಿಷ್ಯ ಬರಲಿ, ಇನ್ನೊಂದು ಸಿನಿಮಾಗಳು ಬರಲಿ, ಅಷ್ಟೇ ನನ್ನ ಆಸೆ. ಒಳ್ಳೆಯದಾಗಲಿ. ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಬೇರೆ ಸಿನಿಮಾ ಅಂತ ಅನ್ಬೇಕಾದ್ರೆ ಬೇರೆ ಕಡೆ ಹೋಗಿ ನಾವು ಸಿನಿಮಾ ಹೆಂಗಿದೆ ಅಂತ ಜಡ್ಜ್ ಮಾಡ್ತೀವಿ. ಬಟ್ ಇಲ್ಲಿ ನಮ್ಮದೇ ಸಿನಿಮಾ ಆಗಿರೋದ್ರಿಂದ ನಮಗೆ ನಾವು ಏನೇ ಮಾಡಿದ್ರೂ ಅದು ತುಂಬ ಮುದ್ದಾಗಿಯೇ ಕಾಣಿಸುತ್ತೆ. ಸೊ ಈ ಶೇರ್ ಸಿನಿಮಾ ಕೂಡ ನಮಗೆ ಇವತ್ತು ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ. ನಾವು ಪ್ರತಿಯೊಂದು ಕ್ಯಾರೆಕ್ಟರ್ ಮಾಡಬೇಕಾದ್ರೂ ಅಥವಾ ಸಿನಿಮಾ ಮಾಡಬೇಕಾದ್ರೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಆಡಿಯನ್ಸ್ಗೆ ಅದು ಇಷ್ಟ ಆಗುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಸಿನಿಮಾ ಮಾಡಿರ್ತೀವಿ. ಪ್ರತಿಯೊಂದು ಕ್ಯಾರೆಕ್ಟರ್ ಆಗಿರ್ಬೋದು, ಸರ್ ಮ್ಯೂಸಿಕ್ ಮಾಡೋದಾಗಿರ್ಬೋದು, ಪ್ರಸಿದ್ಧ ಸರ್ ಡೈರೆಕ್ಷನ್ ಮಾಡೋದಾಗಿರ್ಬೋದು, ಕೌಶಿಕ್ ಸರ್ ಅವರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪ್ರತಿ ಆ್ಯಕ್ಟ್ರು ಆಗಿರ್ಬೋದು, ಎಲ್ಲರೂ ಒಂದು ಹೋಪ್ ಇಟ್ಕೊಂಡು ಸಿನಿಮಾನ ಮಾಡ್ತೀವಿ. ಇವತ್ತು ಸಿನಿಮಾನ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಾಗಿದೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರ್ನಲ್ಲಿ ಸಿನಿಮಾನ ನೋಡಿ ನಮ್ಮ ಸಿನಿಮಾಗಳನ್ನ ಗೆಲ್ಲಿಸಿ, ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ನಾನು ಆ್ಯಕ್ಚುಲಿ ನೋಡಿರಲಿಲ್ಲ, ಬರೀ ಡಬ್ಬಿಂಗ್ ಪಾರ್ಟ್ ನನ್ನ ಪಾರ್ಟ್ ಮಾತ್ರ ನೋಡಿದ್ದೆ. ಸರ್ ಥ್ಯಾಂಕ್ ಯು. ಆಪರ್ಚುನಿಟಿಗೆ ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಇದೇ 15ನೇ ತಾರೀಕು ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ರಿಸ್ ರೋಟ್ರಿ. ಸೊ ಇವತ್ತು ಮೂವಿ ರಿಲೀಸ್ ಆಗಿದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಮೂವಿ ಅಷ್ಟು ಚೆನ್ನಾಗಿದೆ. ಇವತ್ತು ನ್ಯೂ ಫೇಸ್ ಆಗಿ ನನಗೆ ಶೇರ್ ತಂಡ, ಇಡೀ ತಂಡ ನನಗೆ ಲಾಂಚ್ ಮಾಡಿದೆ ಇಂಡಸ್ಟ್ರಿಯಲ್ಲಿ. ಸೊ ದಯವಿಟ್ಟು ಎಲ್ಲ ನಿಮ್ಮ ಸಪೋರ್ಟಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ವರ್ಣೇಕರ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಬಂದಿದ್ದಕ್ಕೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು ಪ್ರೀಮಿಯರ್ ಶೋ ಮಾಡಿದ್ದು ಬ್ಯಾಂಗ್ಳೂರಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಪಾಸಿಟಿವ್ ಆಗಿದೆ. ಅದ್ರ ಜೊತೆಗೆ ಇದೇ 15ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ನೀವೆಲ್ಲರೂ ಹೋಗಿ ಸಿನಿಮಾನ ನೋಡಿ. ಜೊತೆಗೆ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆ ಪ್ರಸಿದ್ಧ ಸರ್ ಆ್ಯಂಡ್ ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ಅವರು ಸುದರ್ಶನ್ ಸರ್ಗೆ ಆ್ಯಂಡ್ ಪ್ರತಿ ಎಲ್ಲ ಕಲಾವಿದರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನಿಮ್ಮೆಲ್ಲರದ್ದು ಕಾಂಟ್ರಿಬ್ಯೂಷನ್ ಇದರಲ್ಲಿದೆ. ನನಗೆ ಕೂತ್ಕೊಂಡು ಪ್ರತಿದಿನ ನನಗೆ ಬ್ರೀಫ್ ಮಾಡ್ತಾ ಬಂದಿದ್ರಿ. ಸೊ ನಿಜಕ್ಕೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇಷ್ಟು ಜನ ಬಂದು ಇಷ್ಟು ಪ್ರೀತಿ ತೋರಿಸ್ತೀರಂತ ನಾನು ನಂಬಿರಲಿಲ್ಲ. ಬಟ್ ಎಲ್ಲ ಜನ ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ದೀವಿ ಎಲ್ಲರೂ ಬಂದು ಯಶಸ್ವಿಗೊಳಿಸಿದ್ದೀರ. ಸೊ ಎಲ್ಲರಿಗೆ ನನ್ನ ಉತ್ಪುತವಾದ ವಂದನೆಗಳು. ಮತ್ತು ಎಲ್ಲ ಆರ್ಟಿಸ್ಟ್ ಬಂದಿದ್ದಾರೆ. ನಮ್ಮದು ಹೀರೋಯಿನು, ನಮ್ಮದು ಯಶಸ್ ಶೆಟ್ಟಿ ಸರು, ನಮ್ಮ ಕಾರ್ತಿಕ್ ಸರ್, ತನಿಷಾ ಮೇಡಮು, ಮತ್ತು ಅವ್ರು ಯಾರ್ಯಾರಿಗೆ ಸೆಲೆಬ್ರಿಟೀಸ್ ಇನ್ವೈಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೆ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಕರ್ನಾಟಕ ಜನತೆಗೆ ಕೇಳೋದೇನಂತಂದರೆ, ಹೊಸ ಪ್ರೊಡ್ಯೂಸರ್ ಆಗಿದ್ದೀವಿ, ನಮಗೆ ಎಲ್ಲ ಸಪೋರ್ಟ್ ಮಾಡಿ. ಮತ್ತು ಯಾಕೆಂದರೆ ಮೊನ್ನೆ ಬೀದರಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಿದ್ದೀವಿ. ಒಳ್ಳೆ ಸಕ್ಸಸ್ ಆಗಿದೆ. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ದು ಡೈರೆಕ್ಷನ್ನು ಮತ್ತು ನಮ್ಮ ಎಲ್ಲ ಆರ್ಟಿಸ್ಟ್ಗಳು, ನಮ್ಮ ಹೀರೋಯಿನು, ಪ್ರತಿಯೊಬ್ಬರದ್ದು ಎಲ್ಲ ಕ್ಯಾರೆಕ್ಟರ್ ಎಲ್ಲ ಒಳ್ಳೆ ರೀತಿಯಿಂದ ಕೊಟ್ಟಿದ್ದಾರೆ. ಎಲ್ಲರೂ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಸೊ ನಾವು ದುಡ್ಡು ಹಾಕಿದ್ಕೆ ನಮಗೇನು ಕಷ್ಟ ಅನಿಸಿಲ್ಲ ಪಿಕ್ಚರ್ ನೋಡಿದ್ಮೇಲೆ. ಸೊ ಅದಕ್ಕೆ ದಯವಿಟ್ಟು ಎಲ್ಲ ಕರ್ನಾಟಕ ಜನತೆದ ಆಶೀರ್ವಾದ ಇರಲಿ. ಎಲ್ಲ ಬಂಧು ಬಳಗ, ಎಲ್ಲ ಸ್ನೇಹಿತರು, ಎಲ್ಲ ಫ್ರೆಂಡ್ಸು, ಎಲ್ಲ ಕರ್ನಾಟಕ ಜನತೆನ ಆಶೀರ್ವಾದ ಮಾಡಿ ನಮಗೆ ಬೆಳೆಸ್ಬೇಕಂತ ಕೇಳ್ತೀನಿ. ಥ್ಯಾಂಕ್ ಯು. ಮನೆ ನೋಡಿ.
ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಈ ಸಿನಿಮಾ ನನಗೆ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಸಿನಿಮಾ ನನಗೆ ಕಂಪ್ಲೀಟ್ ಹೀರೋಯಿನ್ ಲೀಡ್ ಆಗಿ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ಐ ಥಿಂಕ್ ಇವತ್ತು ಪ್ರೀಮಿಯರ್ಗೆ ಬಂದಿರೋ ಎಲ್ಲ ಆಡಿಯನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ನಮ್ಮ ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಯಶ್ ಶೆಟ್ಟಿ ಅವರು, ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಅವ್ರ ಬಗ್ಗೆ ಹೇಳೋಕ್ಕೆ ಆಗೋದಿಲ್ಲ. ಆ್ಯಂಡ್ ತನಿಷಾ ಕಾಪ್ ರೋಲ್ ಅಂತೂ ಓ ಮೈ ಗಾಡ್, ಐ ಥಿಂಕ್ ನಾನೇ ಅವ್ರ ಫೈಟಿಂಗ್ ಎಲ್ಲ ನೋಡಿ ನಂಗೆ ಮಹಾಲಕ್ಷ್ಮಿ ಮ್ಯಾಮ್ ನೆನಪಾದರು. ಆ್ಯಂಡ್ ಕ್ರಿಸ್, ಇವ್ರ ಬಗ್ಗೆ ಅಂತ ಹೇಳಬೇಕು ಅಂತಂದ್ರೆ ಇವ್ರ ಫಸ್ಟ್ ಸಿನಿಮಾ ಅಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಹಿ ಹ್ಯಾಸ್ ಅ ಗ್ರೇಟ್ ಫ್ಯೂಚರ್ ಅಂತಲೇ ಹೇಳ್ತೀನಿ. ಸಿನಿಮಾ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಬಂದೆ. ಮೇ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ನನ್ನ ಕನಸನ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅನ್ನದಾತರು ಸುದರ್ಶನ್ ಸರ್ ಮತ್ತು ಅವರ ಬ್ರದರ್ಸ್ ಇದ್ದಾರೆ. ಎಲ್ಲೂ ಕಾಣಿಸ್ಕೊಂಡಿಲ್ಲ ಅವರು. ಇಡೀ ಗ್ರೇಸ್ ಸರ್ಚ್ ಫ್ಯಾಮಿಲಿ ಬನ್ನಿ ಸರ್, ಇವತ್ತು ಬರ್ಬೇಕು ಮುಂದೆ ನೀವು ಬನ್ನಿ. ಇವರಲ್ಲಿ ಪಾಪಚ್ಚ ಪಿಂಟು ಸರ್ ಕರೀರಿ. ಪಿಂಟು ಸರ್, ಸೆಬಾಸ್ಟಿಯನ್ ಬನ್ನಿ ಈ ಕಡೆ ಬನ್ನಿ ಸರ್. ಸೊ ಅವರು ಫಸ್ಟ್ ನಾನು ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನ್ನನ್ನು 4 ಜನದಲ್ಲಿ ಪ್ಲಸ್ ನೀವು ನಮ್ಮ ಜೊತೆಗೆ ಅಂತ ಸೇರಿಸ್ಕೊಂಡು ನನಗೆ ಜವಾಬ್ದಾರಿ ಕೊಟ್ಟರು. ನನ್ನ ಮನಸ್ಸಲ್ಲಿ ಇದ್ದಿದ್ದು ಅದೇ, ಫಸ್ಟ್ ನಾನು ಪ್ರೊಡ್ಯೂಸರ್ಸ್ನ ಹ್ಯಾಪಿ ಮಾಡಬೇಕು ಅಂತ. ಅಫ್ಕೋರ್ಸ್ ಪ್ರೊಡ್ಯೂಸರ್ ಹ್ಯಾಪಿ ಆಗೋದು ಯಾವಾಗ ಸಿನಿಮಾ ಸಕ್ಸಸ್ ಆಗಿ ಅವ್ರು ದುಡ್ಡು ಹಾಕಿದ್ದು ವಾಪಸ್ ಬಂದಾಗ ಹ್ಯಾಪಿ. ಬಟ್ ಅಲ್ಲಿ ಅದಕ್ಕೆ ಮುಂಚೆ ನಾನೊಂದು ಬೌಂಡ್ರಿ ಹಾಕ್ಕೊಂಡಿದ್ದೆ, ಅಂದರೆ ನಾನೊಂದು ಒಳ್ಳೆ ಪ್ರಾಡಕ್ಟ್ ಮಾಡಬೇಕು, ಅದೇ ಪ್ರಾಮಿಸ್ ಮಾಡಿದ್ದೆ. ಇವತ್ತು ಇವರೆಲ್ಲರ ಸಹಕಾರದಿಂದ ನಾನು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀನಿ ಅಂತ ನನಗೆ ಮೊನ್ನೆ ಬೀದರ್ ಶೋ ಆದಮೇಲೆ ನನಗೆ ಅಲ್ಲಿಂದನೇ ಹೇಳಿದ್ರು, ವಿ ಆರ್ ಆಲ್ ವೆರಿ ಹ್ಯಾಪಿ ಅಂತ. ಹಾಗೆ ಈ ಸಿನಿಮಾ ಅಟ್ಲೀಸ್ಟ್ ಈ ಮಟ್ಟಕ್ಕೆ ಒಂದು ಸಕ್ಸಸ್ ಆಗೋಕ್ಕೆ ನನಗೆ ಎಲ್ಲ ಕೋಸ್ಟರ್ಸು ನನಗೆ ಸಪೋರ್ಟ್ ಮಾಡಿ, ನಾನು ಹೇಳಿದ್ದನ್ನು ಅವರು ಮನಸ್ಸಿಗೆ ಹಾಕ್ಕೊಂಡು ಇವತ್ತು ಅಂದರೆ ತುಂಬ ಮೆಚುರಿಟಿ ಕಾಣಿಸುತ್ತೆ ಎಲ್ಲರ ಆ್ಯಕ್ಟಿಂಗಲ್ಲೂ. ಅಫ್ಕೋರ್ಸ್ ಅವರೆಲ್ಲ ನನಗಿಂತ ಎಕ್ಸ್ಪೀರಿಯನ್ಸ್ದು, ಬಟ್ ಅದು ನಾನು ಹೇಳಿದಂಥ ಏನು ನನ್ನ ಕ್ಯಾರೆಕ್ಟರ್ನ ಹೇಳಿದ್ದೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಸಿನಿಮಾ ಈ ಮಟ್ಟಕ್ಕೆ ಬರೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೀ ರೆಕಾರ್ಡಿಂಗ್ ರವಿ ವರ್ಮಾ ಸರ್ ಅಷ್ಟೇ, ತುಂಬ ಅವರು ಒಬ್ಬರ ನಿರ್ದೇಶಕರಾಗಿ ನನ್ನ ನಿರ್ದೇಶನದಲ್ಲಿ ಅವರು ನನ್ನ ಇದೆಲ್ಲ ಅಂದರೆ ನಾವು ಮೇಕಿಂಗ್ ಎಲ್ಲ ನೋಡಿ ನಾನು ನಿನಗೆ ತುಂಬ ಚೆನ್ನಾಗಿ ರೀ ರೆಕಾರ್ಡಿಂಗ್ನ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ನನಗೆ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೊ ಒನ್ಸ್ ಅಗೇನ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಮೀಡಿಯಾದವರು ಅಂತೂ ಸಾಕಷ್ಟು ನನಗೆ, ಅಂದರೆ ಎಸ್ಪೆಷಲಿ ನಮ್ಮ ಸುಧೀಂದ್ರ ವೆಂಕಟೇಶ್ ಮತ್ತು ಪವನ್ ಅವರು ತುಂಬ ಮುತುವರ್ಜಿಯಿಂದ ಪಬ್ಲಿಸಿಟಿ ಮಾಡಿಕೊಟ್ಟಿದ್ದಾರೆ. ವಿ ಆರ್ ಆಲ್ ವೆರಿ ಹ್ಯಾಪಿ ವಿತ್ ದ ಕೈಂಡ್ ಆಫ್ ಪಬ್ಲಿಸಿಟಿ ಅವ್ರು ಮಾಡ್ತಾ ಇರೋದು. ಈಗಿನ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇಷ್ಟೊಂದು ಸಾಥ್ ಕೊಡ್ತಾ ಇದ್ದಾರೆ. ನಾನು ತುಂಬ ಚಿರಋಣಿ ಸುಧೀಂದ್ರ ಸರ್ಗೆ, ಎಂಟೈರ್ ಮೀಡಿಯಾ ಟೀಮ್ಗೆ. ನಾನು ತುಂಬ, ನನಗೆ ಈಗಲಿಂದಲ್ಲ, ನನ್ನ ಮೊದಲನೇ ಸಿನಿಮಾಯಿಂದನೂ ಮೀಡಿಯಾ ಮತ್ತು ನನಗೆ ಪ್ರಚಾರೋದ್ಯಮ ಏನಿದೆ ತುಂಬ ಸಾಥ್ ಕೊಟ್ಟಿದ್ದಾರೆ. ನಾನು ತುಂಬ ಚಿರಋಣಿ. ಇನ್ನು ಮುಂದೆ ನಾವು ಅಥವಾ ಇಂಡಸ್ಟ್ರಿಗೆ ಬೆಳೆಯೋಕ್ಕೆ ಎಲ್ಲ ಆರ್ಟಿಸ್ಟ್ಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. 15ನೇ ತಾರೀಕು ಸಿನಿಮಾ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.